ಹಾಯ್ ಹಲೋ ನಮಸ್ಕಾರ. ನೋಡಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಮಸಾಲಾ ರಾಗಿ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 2 ಕಪ್ ಅಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಮತ್ತೆ ಕ್ಯಾರೆಟ್, ಮತ್ತೆ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಡಲೆ ಬೀಜ, ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಒಂದು 3 ಇಂದ 4 ಹಸಿಮೆಣಸಿನಕಾಯಿನ ಈ ತರ ಪ್ಲೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಜಾಸ್ತಿ ನುಣ್ಣು ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ. ಈ ತರ ಗ್ರೈಂಡ್ ಮಾಡ್ಕೊಂಡ ನಂತರ ಈಗ ಅದನ್ನೊಂದು ಸೈಡ್ಗೆ ಎತ್ತಿಟ್ಕೊಂಡು ರಾಗಿ ಹಿಟ್ಟಲ್ಲಿ ಇದು ಕ್ಯಾರೆಟ್ ತುರಿದಿಟ್ಕೊಂಡಿರೋದು ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಇದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲೇನೆ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಹಸಿಮೆಣಸಿನಕಾಯಿ ಮತ್ತೆ ಕಡಲೆ ಬೀಜ, ಜೀರಿಗೆನ ಅದನ್ನು ಸೇರಿಸಿ ಈಗ ಅದಕ್ಕೆ ರುಚಿಗೆ ತగ్గಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು 1/2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಇದನ್ನ ನಾವು ರೊಟ್ಟಿಗೆ ಯಾವ ಥರ ಆದರೆ ಕಲ್ಸ್ಕೊಂತೀವೋ ಹಸಿಟ್ಟು ಆ ಥರ ಕಲ್ಸ್ಕೋಬೇಕಾಗುತ್ತೆ. ನೋಡಿ ಇದು ಬೆಳೆಯೋ ಮಕ್ಕಳಿಗಂತೂ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಕ್ಯಾಲ್ಶಿಯಮ್, ಐರನ್ ತುಂಬಾನೇ ಇರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟಲ್ಲಿ ಇಲ್ಲ ಅಂದರೆ ಮಧ್ಯಾಹ್ನ ಲಂಚ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ರಾಗಿದ್ದು ಮತ್ತೆ ಬೆಳಗ್ಗೆ ಇದು ರಾಗಿ ಗಂಜಿ ಬರುತ್ತಲ್ಲ ಅದಾದರೂ ಕುಡಿಸ್ಬೋದು. ಈ ಕಾಫಿ ಟೀ ಎಲ್ಲನೂ ಸ್ಕಿಪ್ ಮಾಡಿಬಿಟ್ಟು ರಾಗಿ ಗಂಜಿ ಕುಡಿಸಿದ್ರೆ ತುಂಬಾನೇ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಈ ಥರ ಮಾಡಿಕೊಡಿ. ರಾಗಿ ಇಡ್ಲಿ ಮಾಡ್ಬೋದು, ಈ ಥರ ರೊಟ್ಟಿ ಮಾಡ್ಬೋದು. ಮಸಾಲ ರೊಟ್ಟಿ ಒಂದ್ಸಲ ಟೇಸ್ಟ್ ಮಾಡಿಸಿದ್ರೆ ಇನ್ನೊಂದ್ಸಲ ಬೇಕು ಅಂತ ಕೇಳಿ ಮತ್ತೆ ಮಾಡಿಸ್ಕೊತಾರೆ, ಅಷ್ಟು ಟೇಸ್ಟಾಗಿರುತ್ತೆ ಇದು. ನೋಡಿ ಈ ರೀತಿ ನಾವು ಮಾಮೂಲಿ ಚಪಾತಿ ಮತ್ತೆ ರೊಟ್ಟಿಗೆ ಯಾವ ಥರ ಆದರೆ ಹಸಿಟ್ಟು ಕಲ್ಸ್ಕೊಂತೀವಿ ಆ ಥರ ಕಲ್ಸ್ಕೊತಾ ಇದ್ದೀನಿ. ನೋಡಿ ಮತ್ತೆ ಲಾಸ್ಟಲ್ಲಿ ಒಂದು 1/2 ಟೀ ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಇದನ್ನ ಜಸ್ಟ್ 1-2 ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಂತರ ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಇಲ್ಲಾಂದರೆ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಹಂಚಿಗೆಲ್ಲ ಈ ಥರ ಹಚ್ಕೊಂಡ್ಬಿಟ್ಟು ಮತ್ತೆ ಒಂದು ಚಪಾತಿ ದಪ್ಪ ಉಂಡೆನ ಮಾಡ್ಕೊಂಡ್ಬಿಟ್ಟು ಈ ಥರ ರೊಟ್ಟಿನ ತೊಟ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಈ ಪ್ಯಾನ್ನ ಇಟ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಆಗಿರ್ಬೋದು ಇಲ್ಲಾಂದರೆ ಆಯಿಲ್ ಆಗಿರ್ಬೋದು ಹಾಕ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಸುಟ್ಕೊಂಡ್ರೆ ತುಂಬಾ ರುಚಿಕರವಾದ ರಾಗಿ ರೊಟ್ಟಿ ಅನ್ನೋದು ಮಸಾಲ ರಾಗಿ ರೊಟ್ಟಿ ರೆಡಿ ಆಯಿತು. ನೋಡಿ ಈ ರೀತಿ. ಈಗ ನೆಕ್ಸ್ಟ್ ರೊಟ್ಟಿ ಮಾಡೋವಾಗೆ ಹಂಚು ಸುಡ್ತಾ ಇರ್ತಲ್ಲ, ಸೊ ಅದಕ್ಕೋಸ್ಕರ ಒಂದು ಆಯಿಲ್ ಶೀಟ್ಗೆ ಆಯಿಲ್ ಹಚ್ಕೊಂಡ್ಬಿಟ್ಟು ಈಗ ನೋಡಿ ಈ ಥರ ತೊಟ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಮೇಲೆ ತೊಟ್ಕೊಳ್ಳಿ, ಇಲ್ಲಾಂದ್ರೆ ಆಯಿಲ್ ಪೇಪರ್ ಇದ್ರೆ ಆಯಿಲ್ ಪೇಪರ್ ಮೇಲಾದ್ರೂ ತೊಟ್ಕೊಂಡ್ಬಿಟ್ಟು ಈ ತರ ನೆಕ್ಸ್ಟ್ ರೊಟ್ಟಿನ ಈ ತರ ಸುಟ್ಕೊಂಡ್ಬಿಟ್ಟು ಹಾಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು 1/2 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಈಗ ರೊಟ್ಟಿ ಏನಾದ್ರೂ ತೊಟ್ಟಿಟ್ಕೊಂಡಿದ್ವೋ ಅದನ್ನ ಪ್ಯಾನ್ ಮೇಲೆ ಹಾಕಿ ಸುಟ್ಕೊತಾ ಇದ್ದೀನಿ. ಇಲ್ಲಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಕಡಲೆ ಬೀಜ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಐತೆ. ಯಾಕಂದ್ರೆ ತುಪ್ಪ ಹಾಕಿದ್ವಲ್ಲ, ಸೊ ಅದಕ್ಕೋಸ್ಕರ ನೋಡಿ ಒಂದ್ಸಲ ಮಾಡ್ಕೊಡಿ ಅಷ್ಟೇ. ಟೇಸ್ಟ್ ಮಾಡೋವರೆಗೂ ಕಷ್ಟ. ಟೇಸ್ಟ್ ಮಾಡಿದ್ಮೇಲೆ ಮತ್ತೆ ಮಮ್ಮಿ ಇನ್ನೊಂದ್ಸಲ ಮಾಡ್ಕೊಡು ಅಂತ ಕೇಳ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನೋಡಿ ತುಂಬಾನೇ ರುಚಿಕರವಾದ ರಾಗಿ ರೊಟ್ಟಿ ರೆಡಿ ಆಯ್ತು. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್, ಟೇಸ್ಟ್ ಮಾತ್ರ ಸಖತ್ತಾಗೈತೆ. ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.